ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆಯ 2002ರಲ್ಲಿ ನಡೆದ ಎಕ್ಸಾಮ್ ಕ್ವಶನ್ ವಿತ್ ಆನ್ಸರ್ಸನ್ನು ನೋಡೋಣ. ಇದು ಪಾರ್ಟ್ 1. ಮೊದಲದಾಗಿ 1ನೇ ಪ್ರಶ್ನೆ, ಸೂರ್ಯನ ಸುತ್ತ ಇರುವ ಗ್ರಹಗಳ ಸಂಖ್ಯೆ. ಇದರ ಉತ್ತರ ಆಯ್ಕೆ ಡಿ 9. 2ನೇ ಪ್ರಶ್ನೆ, ಬೀಳುವ ನಕ್ಷತ್ರಗಳನ್ನು ಏನೆಂದು ಕರೆಯುತ್ತಾರೆ. ಇದರ ಉತ್ತರ ಆಯ್ಕೆ ಡಿ ಉಲ್ಕೆಗಳು. 3ನೇ ಪ್ರಶ್ನೆ, ಈ ಕೆಳಗಿನ ಯಾವ ರೋಗ ನೀರಿನಿಂದ ಉಂಟಾಗುವುದಿಲ್ಲ. ಇದರ ಉತ್ತರ ಆಯ್ಕೆ ಎ ಅಸ್ತಮಾ. 4ನೇ ಪ್ರಶ್ನೆ, ಇನ್ಸುಲಿನ್ ಈ ಕೆಳಕಂಡ ಅಂಶಗಳನ್ನು ನಿಯಂತ್ರಿಸುತ್ತದೆ. ಇದರ ಉತ್ತರ ಆಯ್ಕೆ ಎ ಸಕ್ಕರೆ. 5ನೇ ಪ್ರಶ್ನೆ, ವಿಟಮಿನ್ ಸಿ ಕಡಿಮೆ ಆದಾಗ. ಇದರ ಉತ್ತರ ಆಯ್ಕೆ ಡಿ ಸ್ಕರ್ವಿ ಉಂಟಾಗುತ್ತದೆ. 6ನೇ ಪ್ರಶ್ನೆ, ನೀರಿನ H2O ಸಾಂದ್ರತೆಯು ಈ ಕೆಳಗಿನ ಡಿಗ್ರಿಗಳಲ್ಲಿ ಹೆಚ್ಚಾಗಿರುತ್ತದೆ. ಇದರ ಉತ್ತರ ಆಯ್ಕೆ ಡಿ 4 ಡಿಗ್ರಿ. 7ನೇ ಪ್ರಶ್ನೆ, ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡು ಪದ್ಯದ ರಚನೆಕಾರರೆಂದರೆ. ಇದರ ಉತ್ತರ ಆಯ್ಕೆ ಸಿ ಹುಲಿಯಲ್ಗೋಳ ನಾರಾಯಣರವರು. 8ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನು ಕಟ್ಟಿದ ಕೀರ್ತಿ ಸಲ್ಲಬೇಕಾದದ್ದು ಯಾರಿಗೆ. ಇದರ ಉತ್ತರ ಆಯ್ಕೆ ಎ ಕದಂಬರು. 9ನೇ ಪ್ರಶ್ನೆ, ವಿಖ್ಯಾತ ಇಂಜಿನಿಯರ್ ಆಡಳಿತ ಮುತ್ಸದ್ದಿ ಮತ್ತು ಭಾರತ ರತ್ನ ಪ್ರಶಸ್ತಿ ಪಡೆದ ಮೈಸೂರಿನ ದಿವಾನರು ಯಾರಾಗಿದ್ದರು. ಇದರ ಉತ್ತರ ಆಯ್ಕೆ ಎ ಸರ್ ಎಂ ವಿಶ್ವೇಶ್ವರಯ್ಯ. 10ನೇ ಪ್ರಶ್ನೆ, ಕರ್ನಾಟಕದ ಉದ್ಯಾನ ನಗರ. ಇದರ ಉತ್ತರ ಆಯ್ಕೆ ಡಿ ಬೆಂಗಳೂರು. 11ನೇ ಪ್ರಶ್ನೆ, ಕರ್ನಾಟಕದಲ್ಲಿರುವ ರೈಲು ಮಾರ್ಗ ಇಲ್ಲದ ಜಿಲ್ಲೆ. ಇದರ ಉತ್ತರ ಆಯ್ಕೆ ಬಿ ಕೊಡಗು. 12ನೇ ಪ್ರಶ್ನೆ, ಬೆಂಗಳೂರನ್ನು ಸ್ಥಾಪಿಸಿದ ಮಹಾಪುರುಷ. ಇದರ ಉತ್ತರ ಆಯ್ಕೆ ಸಿ ಕೆಂಪೇಗೌಡ. 13ನೇ ಪ್ರಶ್ನೆ, ಕರ್ನಾಟಕದ ವಿಧಾನಸೌಧದ ನಿರ್ಮಾಣಕ್ಕೆ ಕಾರಣಕರ್ತರು. ಇದರ ಉತ್ತರ ಆಯ್ಕೆ ಸಿ ಕೆಂಗಲ್ ಹನುಮಂತಯ್ಯ. 14ನೇ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣ ಯಾವ ಜಿಲ್ಲೆಯವರು. ಇದರ ಉತ್ತರ ಆಯ್ಕೆ ಸಿ ಬೆಳಗಾಂ. 15ನೇ ಪ್ರಶ್ನೆ, ಕಾರಂಜ ಡ್ಯಾಮ್ ಎಲ್ಲಿದೆ. ಇದರ ಉತ್ತರ ಆಯ್ಕೆ ಸಿ ಬೀದರ್. 16ನೇ ಪ್ರಶ್ನೆ, ಗಾಂಧೀಜಿ ಪ್ರಾರಂಭಿಸಿದ ಪ್ರಥಮ ಸತ್ಯಾಗ್ರಹದ ಸ್ಥಳ. ಇದರ ಉತ್ತರ ಆಯ್ಕೆ ಸಿ ಚಂಪಾರಣ್ಯ. 17ನೇ ಪ್ರಶ್ನೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯದ ಟರಾವು ಮಾಡಿದ ಸ್ಥಳ. ಇದರ ಉತ್ತರ ಆಯ್ಕೆ ಬಿ ಲಾಹೋರ್. 18ನೇ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣನಾದ ಜನರಲ್ ಡಯರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇಂಗ್ಲೆಂಡಿಗೆ ಹೋದ ಭಾರತದ ಸ್ವಾತಂತ್ರ್ಯ ಯೋಧನಾರು. ಇದರ ಉತ್ತರ ಆಯ್ಕೆ ಬಿ ಉಧಮ್ ಸಿಂಗ್. 19ನೇ ಪ್ರಶ್ನೆ, ಸುಭಾಷ್ ಚಂದ್ರ ಬೋಸ್ ಆಜಾದ್ ಹಿಂದ್ ಫೌಜ್ ಸ್ಥಾಪಿಸಿದ ಸ್ಥಳ. ಇದರ ಉತ್ತರ ಆಯ್ಕೆ ಸಿ ಸಿಂಗಾಪುರ್. 20ನೇ ಪ್ರಶ್ನೆ, ದ್ರೋಣಾಚಾರ್ಯರ ಪ್ರಶಸ್ತಿಯನ್ನು ಯಾವುದಕ್ಕೆ ನೀಡಲಾಗುತ್ತದೆ. ಇದರ ಉತ್ತರ ಆಯ್ಕೆ ಡಿ ಕ್ರೀಡಾ ತರಬೇತಿಗಾಗಿ. 21ನೇ ಪ್ರಶ್ನೆ, ರಣಜಿ ಟ್ರೋಫಿ ಈ ಆಟದೊಂದಿಗೆ ಸಂಬಂಧಿಸಿರುತ್ತದೆ. ಇದರ ಉತ್ತರ ಆಯ್ಕೆ ಡಿ ಕ್ರಿಕೆಟ್. 22ನೇ ಪ್ರಶ್ನೆ, ವಿಶ್ವನಾಥ್ ಆನಂದ್ ಯಾವ ಪಂದ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ. ಇದರ ಉತ್ತರ ಆಯ್ಕೆ ಎ ಚೆಸ್. 23ನೇ ಪ್ರಶ್ನೆ, ಅಶ್ವಿನಿ ನಾಚಪ್ಪ ಯಾವ ಆಟಕ್ಕೆ ಸಂಬಂಧಿಸಿರುತ್ತಾರೆ. ಇದರ ಉತ್ತರ ಆಯ್ಕೆ ಡಿ ಅಥ್ಲೆಟಿಕ್ಸ್. 24ನೇ ಪ್ರಶ್ನೆ, ಈ ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಬರೆಯಿರಿ. ಇದರ ಉತ್ತರ ಆಯ್ಕೆ ಎ 14. ವಿಡಿಯೋವನ್ನು ಪೌಸ್ ಮಾಡಿ ಬಿಡಿಸುವ ವಿಧಾನವನ್ನು ಗಮನಿಸಿ. 25ನೇ ಪ್ರಶ್ನೆ, 25ನೇ ಪ್ರಶ್ನೆ, ಎ ಬಿ ಸಿ ಡಿ ಇ ಮತ್ತು ಎಫ್ ಎಂಬ 6 ಸಂಸಾರ ಒಂದೇ ಲೈನ್ನಲ್ಲಿ ಇರುವ ಮನೆಗಳಲ್ಲಿ ವಾಸವಾಗಿದ್ದಾರೆ. ಬಿ ಎಂಬುವವರು ಎಫ್ ಮತ್ತು ಡಿ ಸಂಸಾರ ಅಕ್ಕಪಕ್ಕದಲ್ಲಿರುತ್ತಾರೆ. ಇ ಎಂಬುವವರು ಡಿ ಪಕ್ಕದಲ್ಲಿರುವುದಿಲ್ಲ. ಹಾಗಾದರೆ ಎಫ್ ಅಕ್ಕಪಕ್ಕದಲ್ಲಿ ಯಾರು ಇರುತ್ತಾರೆ. ಇದರ ಉತ್ತರ ಆಯ್ಕೆ ಎ ಬಿ ಮತ್ತು ಸಿ. ಬಿಡಿಸುವ ವಿಧಾನವನ್ನು ಗಮನಿಸಿ. 26ನೇ ಪ್ರಶ್ನೆ, ರಾಜೇಶ್, ಅನಂತ್, ಮಹೇಶ್, ಶ್ಯಾಮ್ ಮತ್ತು ನರಸಿಂಹ ಎಂಬ 5 ಹುಡುಗರು ಒಟ್ಟಿಗೆ ವೃತ್ತಾಕಾರದ ಕುಳಿತಿರುತ್ತಾರೆ. ಶ್ಯಾಮ್ ನರಸಿಂಹನ ಬಲಭಾಗದಲ್ಲಿ ಕುಳಿತಿರುತ್ತಾನೆ. ಅನಂತನು ರಾಜೇಶ್ ಮತ್ತು ಶ್ಯಾಮ್ನ ಮಧ್ಯದಲ್ಲಿ ಕುಳಿತಿರುತ್ತಾನೆ. ನರಸಿಂಹನು ಮಹೇಶ್ ಮತ್ತು ಶ್ಯಾಮ್ ಮಧ್ಯದಲ್ಲಿ ಕುಳಿತಿರುತ್ತಾನೆ. ಹಾಗಾದರೆ ಮಹೇಶ್ನ ಎಡಭಾಗಕ್ಕೆ ಯಾರು ಕುಳಿತಿರುತ್ತಾರೆ. ಇದರ ಉತ್ತರ ಆಯ್ಕೆ ಎ ರಾಜೇಶ್. ಬಿಡಿಸುವ ವಿಧಾನವನ್ನು ಗಮನಿಸಿ. 27ನೇ ಪ್ರಶ್ನೆ, ಶಶಿಯು ಪಶ್ಚಿಮಕ್ಕೆ 3 ಕಿಲೋಮೀಟರ್ ಪ್ರಯಾಣ ಮಾಡಿ ನಂತರ ಎಡಕ್ಕೆ ತಿರುಗಿ
ಮತ್ತೆ 2 ಕಿಲೋಮೀಟರ್ ಪ್ರಯಾಣ ಮಾಡಿ ಬಲಭಾಗಕ್ಕೆ ತಿರುಗಿ ಪುನಃ 1 ಕಿಲೋಮೀಟರ್ ಪ್ರಯಾಣ ಮಾಡುತ್ತಾನೆ. ಮತ್ತೆ ಉತ್ತರಕ್ಕೆ 5 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ಹಾಗಾದರೆ ಶಶಿಯು ಪ್ರಾರಂಭದ ಸ್ಥಳದಿಂದ ಎಷ್ಟು ದೂರ ಇದ್ದಾನೆ? ಇದರ ಉತ್ತರ ಆಯ್ಕೆ ಸಿ 5 ಕಿಲೋಮೀಟರ್. ಬಿಡಿಸುವುದನ್ನು ಗಮನಿಸಿ. 28ನೇ ಪ್ರಶ್ನೆ. ಈ ದಿವಸ 6ನೇ ಜನವರಿ 4 ದಿವಸ ನಂತರ ಶನಿವಾರವಾದರೆ ಕಳೆದ ವರ್ಷ 1ನೇ ಡಿಸೆಂಬರ್ ಯಾವ ದಿವಸ ಆಗುತ್ತದೆ? ಇದರ ಉತ್ತರ ಆಯ್ಕೆ ಸೋಮವಾರ. ಬಿಡಿಸುವುದನ್ನು ಗಮನಿಸಿ. 29ನೇ ಪ್ರಶ್ನೆ. ಮಾಲ್ ಸುಧಾಗಿಂತ 2 ಪಟ್ಟು ದೊಡ್ಡವಳು. 3 ವರ್ಷದ ಕೆಳಗೆ ಮಾಲ್ ಸುಧಾಳಿಗಿಂತ 3 ಪಟ್ಟು ದೊಡ್ಡವಳಾಗಿದ್ದು ಈಗ ಮಾಲಾಳಿಗೆ ಎಷ್ಟು ವರ್ಷ? ಇದರ ಉತ್ತರ ಆಯ್ಕೆ ಬಿ 12 ವರ್ಷ. ಬಿಡಿಸುವ ವಿಧಾನವನ್ನು ಗಮನಿಸಿ. 30ನೇ ಪ್ರಶ್ನೆ. 20 ಜನರು 40 ಗುಂಡಿಗಳನ್ನು 60 ದಿವಸಗಳಲ್ಲಿ ತೋಡಿರುತ್ತಾರೆ. ಅದೇ ರೀತಿ 10 ಜನರು 20 ಗುಂಡಿಗಳನ್ನು ತೋಡಲು ಎಷ್ಟು ದಿವಸ ಬೇಕಾಗುತ್ತದೆ? ಇದರ ಉತ್ತರ ಆಯ್ಕೆ 60 ದಿವಸ. ಬಿಡಿಸುವ ವಿಧಾನವನ್ನು ಗಮನಿಸಿ. 31ನೇ ಪ್ರಶ್ನೆ. 2 = 5, 4 = 18, 6 = 39, 8 = 68. ಹಾಗಾದರೆ 10? ಇದರ ಉತ್ತರ ಆಯ್ಕೆ ಡಿ 105. ಬಿಡಿಸುವ ವಿಧಾನವನ್ನು ಗಮನಿಸಿ. 32ನೇ ಪ್ರಶ್ನೆ. ಡಾಕ್ಟರ್ ಕುರಿಯನ್ ಯಾವುದಕ್ಕೆ ಸಂಬಂಧಿಸುತ್ತಾರೆ? ಇದರ ಉತ್ತರ ಆಯ್ಕೆ ಡಿ ಹಾಲು ಉತ್ಪಾದನಾ ಕ್ಷೇತ್ರ. 33ನೇ ಪ್ರಶ್ನೆ. ಮನುಷ್ಯನ ದೇಹದ ಸಾಮಾನ್ಯ ಉಷ್ಣತೆಯು? ಇದರ ಉತ್ತರ ಆಯ್ಕೆ ಸಿ 38.4 ಡಿಗ್ರಿ F ಆಗಿರುತ್ತದೆ. 34ನೇ ಪ್ರಶ್ನೆ. ಅಮ್ನೆಸ್ಟಿ ಇಂಟರ್ನ್ಯಾಷನಲ್, ಇದರ ಉತ್ತರ ಆಯ್ಕೆ ಸಿ ನಾಗರಿಕ ಹಕ್ಕುಗಳ ಸಂಸ್ಥೆ. 35ನೇ ಪ್ರಶ್ನೆ. ಈ ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಬರೆಯಿರಿ. 4, 7, 12, 19, 28. ಇದರ ಮುಂದಿನ ಸಂಖ್ಯೆ? ಇದರ ಉತ್ತರ ಆಯ್ಕೆ ಸಿ 39. ಬಿಡಿಸುವುದನ್ನು ಗಮನಿಸಿ. 36ನೇ ಪ್ರಶ್ನೆ. ಎ ಎಂಬ ವ್ಯಕ್ತಿಯು ಬಿಗಿಂತ ಶೇಕಡ 10 ಹೆಚ್ಚಾಗಿ ಸಂಪಾದಿಸುತ್ತಾನೆ, ಆದರೆ ಶೇಕಡ 15ರಷ್ಟು ಸಿಗಿಂತ ಕಡಿಮೆ ಸಂಪಾದನೆ ಮಾಡುತ್ತಾನೆ. ಹಾಗಾದರೆ ಬಿಯು ₹85 ಸಂಪಾದಿಸಿದರೆ ಸಿ ಸಂಪಾದಿಸುವುದು ಎಷ್ಟು? ಇದರ ಉತ್ತರ ಆಯ್ಕೆ ಬಿ ₹110. ಬಿಡಿಸುವುದನ್ನು ಗಮನಿಸಿ. 37ನೇ ಪ್ರಶ್ನೆ. ಒಂದು ರೈಲು ಪ್ರತಿ ಗಂಟೆಗೆ 50 ಕಿಲೋಮೀಟರ್ ಹೋಗುತ್ತದೆ. ಅದೇ ರೈಲು 150 ಮೀಟರ್ ಉದ್ದ ಇರುವ ಒಂದು ಬ್ರಿಡ್ಜ್ ದಾಟಲು 15 ಸೆಕೆಂಡ್ ತೆಗೆದುಕೊಳ್ಳುತ್ತದೆ. ಹಾಗಾದರೆ ರೈಲಿನ ಉದ್ದ ಎಷ್ಟು? ಇದರ ಉತ್ತರ ಆಯ್ಕೆ ಡಿ 75 ಮೀಟರ್. ಬಿಡಿಸುವ ವಿಧಾನವನ್ನು ಗಮನಿಸಿ. 38ನೇ ಪ್ರಶ್ನೆ. ಈ ಕೆಳಗಿನವರುಗಳ ಪೈಕಿ ಯಾರನ್ನು ಅಶೋಕನು ಶ್ರೀಲಂಕಾಗೆ ಬೌದ್ಧ ಧರ್ಮ ಪ್ರಚಾರ ಮಾಡಲು ನೇಮಿಸಿದನು? ಇದರ ಉತ್ತರ ಆಯ್ಕೆ ಮಹಿಂದ್. 39ನೇ ಪ್ರಶ್ನೆ. ಅಂತಾರಾಷ್ಟ್ರೀಯ ಡೇಟ್ಲೈನ್ ಈ ಮೂಲಕ ಹಾದು ಹೋಗುತ್ತದೆ. ಇದರ ಉತ್ತರ ಆಯ್ಕೆ ಡಿ 180 ಡಿಗ್ರಿ ಗ್ರೀನ್ವಿಚ್. 40ನೇ ಪ್ರಶ್ನೆ. ಕಪ್ಪು ಮಣ್ಣು ಈ ಬೆಳೆಯನ್ನು ಬೆಳೆಯಲು ಉತ್ತಮವಾದದ್ದು. ಇದರ ಉತ್ತರ ಆಯ್ಕೆ ಸಿ ಹತ್ತಿಯನ್ನು ಬೆಳೆಯಲು. 41ನೇ ಪ್ರಶ್ನೆ. ಕುದುರೆಮುಖ, ಇದರ ಉತ್ತರ ಆಯ್ಕೆ ಬಿ ಕಬ್ಬಿಣದ ಅದಿರು ಯೋಜನೆ. 42ನೇ ಪ್ರಶ್ನೆ. ವಿಂಡೋಸ್ 95 ಒಂದು, ಇದರ ಉತ್ತರ ಆಯ್ಕೆ ಸಿ ಕಂಪ್ಯೂಟರ್ನ ಸಾಫ್ಟ್ವೇರ್. 43ನೇ ಪ್ರಶ್ನೆ. ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ನಿಯಮಿತವನ್ನು ಈ ಪ್ರದೇಶದಲ್ಲಿ ಹಾಕುವುದಕ್ಕಾಗಿ ರೈಲ್ವೆ ಲೈನನ್ನು ನಿಯೋಜಿಸಲಾಗಿದೆ. ಇದರ ಉತ್ತರ ಆಯ್ಕೆ ಸಿ ರೋಹಾದಿಂದ ಮಂಗಳೂರಿಗೆ. 44ನೇ ಪ್ರಶ್ನೆ. ಮದರ್ ತೆರೇಸಾ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿದೆ? ಇದರ ಉತ್ತರ ಆಯ್ಕೆ ಡಿ ಕೂಡಾಯ್ಕೆನಾಲ್. 45ನೇ ಪ್ರಶ್ನೆ. ಮಿರ್ಜಾ ತಾನ್ಸೇನ್ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವ ಮೊದಲು ಆತನಿದ್ದ ಹೆಸರು? ಇದರ ಉತ್ತರ ಆಯ್ಕೆ ಸಿ ತನಮಿಶ್ರ. 46ನೇ ಪ್ರಶ್ನೆ. ರಾಷ್ಟ್ರಾಧ್ಯಕ್ಷರು ಲೋಕಸಭೆಗೆ ಈ ಜನಾಂಗಕ್ಕೆ ಸೇರಿದ 2 ಸದಸ್ಯರನ್ನು ನೇಮಿಸಬಹುದು. ಇದರ ಉತ್ತರ ಆಯ್ಕೆ ಸಿ ಆಂಗ್ಲೋ ಇಂಡಿಯನ್ ಜನಾಂಗ. 47ನೇ ಪ್ರಶ್ನೆ. ತಾಲಿಕೋಟೆ ಕದನದಿಂದ ಈ ಸಾಮ್ರಾಜ್ಯ ಪತನವಾಯಿತು. ಇದರ ಉತ್ತರ ಆಯ್ಕೆ ಸಿ ವಿಜಯನಗರ ಸಾಮ್ರಾಜ್ಯ. 48ನೇ ಪ್ರಶ್ನೆ. ಭಾರತದ ಈ ಕ್ರಾಂತಿಕಾರನು
ಉಪವಾಸ ಸತ್ಯಾಗ್ರಹದಿಂದ ಜೈಲಿನಲ್ಲಿ ಮರಣ ಹೊಂದಿದನು? ಇದರ ಉತ್ತರ ಆಯ್ಕೆ ಸಿ ಜತಿನ್ ದಾಸ್. 49ನೇ ಪ್ರಶ್ನೆ, ಚಂದ್ರಲೋಕದಲ್ಲಿ ಗುರುತ್ವಾಕರ್ಷಣೆಯು, ಇದರ ಉತ್ತರ ಆಯ್ಕೆ ಎ ಭೂಮಿಗಿಂತ 1/6 ಇರುತ್ತದೆ. 50ನೇ ಪ್ರಶ್ನೆ, ಪೌರ್ಣಿಮೆಯು ಯಾವಾಗ ಬರುತ್ತದೆ? ಇದರ ಉತ್ತರ ಆಯ್ಕೆ ಸಿ ಭೂಮಿಯು ಸೂರ್ಯ ಮತ್ತು ಚಂದ್ರನ ಮಧ್ಯೆ ಇರುವಾಗ. ಥ್ಯಾಂಕ್ ಯು ಫ್ರೆಂಡ್ಸ್.